ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನಂದ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬ್ರೆಡ್ ಪಿಜ್ಜಾ. ಸೊ ನಾನು ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸಿಂದ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಹೇಗೆ ಬ್ರೆಡ್ ಪಿಜ್ಜಾ ಮಾಡ್ಕೊಳೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದನೇ ನನಗೆ ಸಪೋರ್ಟಿವ್ನೆಸ್ ಅನ್ನೋದು ಸಿಗೋದು. ನಾನು ಮೊದಲನೇದಾಗಿ ಬ್ರೆಡ್ ಪಿಜ್ಜಾ ಮಾಡಲಿಕ್ಕೋಸ್ಕರ 2 ಪೀಸ್ ಆಗೋಷ್ಟು ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ದೀನಿ. ಆದರೆ ನಾನು ಒಂದೇ ಸ್ಲೈಸಲ್ಲೇ ಮಾಡ್ತಾ ಇರೋದು. ಹಾಗೆ ಕ್ಯಾರೆಟ್ನ ತೊಗೊಂಡಿದ್ದೀನಿ. ಕ್ಯಾರೆಟ್ನ ನಾನು ತುಂಬ ತೆಳ್ಳಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಅದು ಹೇಗೆ ಇದೆ ಅಂತ. ನೋಡ್ಬೋದು ಎಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಅಂತ, ಅದನ್ನು ಹೆಚ್ಕೊಂಡಿದ್ದೀನಿ ಅಂತ. ಹಾಗೆ ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿನ ಬರೀ ನಾನು ಒಂದೇ ತೊಗೊಂಡ್ಬಿಟ್ಟು ಈ ರೀತಿ ಸ್ಲೈಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ತೊಗೊಂಡ್ರೇ ತುಂಬ ಚೆನ್ನಾಗಿ ಒಂದು ಒಳ್ಳೆ ಟೇಸ್ಟ್ನ ಕೊಡೋದು. ಅದಕ್ಕೋಸ್ಕರ ಕ್ಯಾಪ್ಸಿಕಮ್ ಮಾತ್ರ ಮರಿದೇ ಹಾಕ್ಕೊಳ್ಳಿ. ಹಾಗೆ ಟೊಮ್ಯಾಟೊ ನೀವು ನೋಡ್ತಾ ಇರ್ಬೋದು, ಒಂದು 6ರಿಂದ 8 ಪೀಸ್ ಇದೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಚೀಸ್ನ ಕೂಡ ಚಿಕ್ಕದಾಗಿ ಅಷ್ಟು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಸಾಸುಗೆ ಟೊಮ್ಯಾಟೊ ಕೆಚಪ್ನ ತೊಗೊಂಡಿದ್ದೀನಿ. ಹಾಗೆ ಚಿಲ್ಲಿ ಫ್ಲೇಕ್ಸ್ನ ತೊಗೊಂಡಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ನ ನಾನು ಹೊರಗಡೆಯಿಂದ ತಂದಿಲ್ಲ ಫ್ರೆಂಡ್ಸ್, ಏನಿದ್ರು ಮನೆಯಲ್ಲೇ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡಿರೋದು. ಒಂದು 4 ಒಣಮೆಣ್ಸಿನ್ಕಾಯಿನ ಹಾಗೆ ತರಿಯಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿರೋದು. ಈಗ ಬ್ರೆಡ್ ಪಿಜ್ಜಾ ಮಾಡಲಿಕ್ಕೋಸ್ಕರ ಒಂದು ಪ್ಲೇಟ್ಗೆ ಬ್ರೆಡ್ನ ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗ ನಾನು ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೊಳೋದಕ್ಕೋಸ್ಕರ ನಾನೇನು ಸಪ್ರೇಟಾಗಿ ಪಿಜ್ಜಾ ಸಾಸ್ ಅಂತ ಏನು ತೊಗೊಂಡ್ಬಂದು ಹಾಕೋತಾ ಇಲ್ಲ. ಮನೆಯಲ್ಲೇ ಏನಿದೆನೋ ಅದರಲ್ಲೇ ಮಾಡ್ತಾ ಇರೋದು, ಅದನ್ನೇ ನಿಮಗೆ ತೋರಿಸ್ತಾ ಇರೋದು ಸಹ. ಅದಕ್ಕೋಸ್ಕರ ನಾನು ಏನು ಕೆಚಪ್ ಇತ್ತಲ್ಲ ಅದನ್ನೇ ಕೂಡ ಎಲ್ಲ ಕಡೆಗೂ ಹಚ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಕ್ಲೀನಾಗಿ ಹಚ್ಕೊಂಡ್ರೆ ಒಂದು ಒಳ್ಳೆ ಟೇಸ್ಟ್ನ ಕೊಡೋದು. ಅದಕ್ಕೋಸ್ಕರ ಇದನ್ನೆಲ್ಲ ಕಡೆ ಕ್ಲೀನಾಗಿ ಹಚ್ಕೋತಾ ಇದ್ದೀನಿ. ಸುಮ್ಮನೆ ಹೊರಗಡೆಯಿಂದ ತೊಗೊಂಡು ಬಂದು ತಿಂದರೆ ಅವರು ಸಹ ಹೈಜೀನಾಗಿ ಮಾಡಿರ್ತಾರೆ ಅನ್ನೋದು ನೋಡಿರಲ್ಲ ನೀವು ಕೂಡ. ಅದಕ್ಕೋಸ್ಕರ ಮನೇಲಿ ಏನಿರುತ್ತೋ ಅದನ್ನು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನೀಗ ಕ್ಯಾರೆಟ್ನ ಹಾಕ್ತಾಯಿದ್ದೀನಿ. ಏನು ನಾನು ತಿನ್ನಾಗಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದಲ್ಲ ಆ ಕ್ಯಾರೆಟ್ನ ಹಾಕ್ತಾಯಿದ್ದೀನಿ. ನೆನಪಿರಲಿ, ತುಂಬ ದಪ್ಪ ಹೆಚ್ಚೋದಕ್ಕೆ ಹೋಗಬೇಡಿ, ಅದು ಅಷ್ಟಾಗಿ ಚೆನ್ನಾಗಿ ಟೇಸ್ಟ್ ಹೊಡೆಯಲ್ಲ. ಅದಕ್ಕೋಸ್ಕರ ತೆಳ್ಳಗೆ ಹೆಚ್ಕೊಂಡ್ಬಿಟ್ಟು ಇಟ್ಕೊಳ್ಳಿ. ನಿಮಗೆ ಗೊತ್ತೂ ಆಗಲ್ಲ ಅದ್ರಲ್ಲಿ ಕ್ಯಾರೆಟ್ ನಾವು ಇಟ್ಟಿದ್ದೀವಿ ಅಂತ. ಒಂದು ಹೆಲ್ದಿ ಸ್ನ್ಯಾಕ್ಸ್ ಟೈಪು ಆಗಿಬಿಡುತ್ತೆ. ಒಂದು ಹೆಲ್ದಿ ಏನೋ ತಿಂತಾ ಇದ್ದೀರಾ ಅನ್ನೋದು ಕೂಡ ನಿಮಗೆ ಅನಿಸ್ಬಿಡುತ್ತೆ. ನೋಡ್ಬೋದು, ಕ್ಯಾರೆಟ್ ಇಟ್ಟಾದಮೇಲೆ ಈಗ ನಾನು ಟೊಮ್ಯಾಟೊ ಇಟ್ಕೋತಾ ಇದ್ದೀನಿ. ನನ್ನ ಬ್ರೆಡ್ ಸ್ಲೈಸ್ಗೆ 3 ಸ್ಲೈಸ್ ಟೊಮ್ಯಾಟೊ ಆಗೋದು. ಅದಕ್ಕೋಸ್ಕರ ನಾನು 3 ಇಡ್ತಾಯಿದ್ದೀನಿ. ನಿಮ್ದು ಏನಾದರೂ ಬ್ರೆಡ್ ಏನಾದರೂ ಸ್ಲೈಸ್ ತುಂಬ ದೊಡ್ಡದು, ನೀವು ಎಷ್ಟು ಸ್ಲೈಸ್ ಬೇಕಾದರೂ ಇಟ್ಕೋಬೋದು, ಅಡ್ಡಿ ಇಲ್ಲ. ಹಾಗೆ ಈಗ ನಾನು ಈರುಳ್ಳಿ ಕೂಡ ಇಡ್ತಾಯಿದ್ದೀನಿ. ಈರುಳ್ಳಿನ ತುಂಬ ದೊಡ್ಡ ಸ್ಲೈಸ್ ಏನು ಇಡೋಕ್ಕೋಗಿಲ್ಲ. ಏನಿತ್ತು ಅದನ್ನೇ ಇಟ್ಟಿದ್ದೀನಿ, ಹಾಗೆ ಕ್ಯಾಪ್ಸಿಕಮ್ನ ಕೂಡ ಇಟ್ಟಿದ್ದೀನಿ. ನೀವು ನೋಡ್ತಿರ್ಬೋದು, 4 ಪೀಸ್ ಆಗೋಷ್ಟು ಕ್ಯಾಪ್ಸಿಕಮ್ ರೌಂಡಾಗಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಚೀಸ್ ಹೀಗೆ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿರೋದು. ತುರಿದ್ಬಿಟ್ಟು ಹಾಕ್ಕೊಂಡ್ರೆ ಕ್ವಾಂಟಿಟಿ ತುಂಬಾ ಬಿದ್ದುಬಿಡುತ್ತೆ. ತುಂಬ ಚೀಸ್ ಆದ್ರೂ ಚೆನ್ನಾಗಲ್ಲ, ತುಂಬ ಕಡಿಮೆ ಚೀಸ್ ಆದ್ರೂ ಚೆನ್ನಾಗಲ್ಲ. ಅದಕ್ಕೋಸ್ಕರ ಮ್ಯಾಕ್ಸಿಮಲ್ಲಾಗಿ ಇಟ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ತರಕಾರಿ ಹಾಕಿರೋದ್ರಿಂದ ಕ್ರಿಸ್ಪಿನೆಸ್ ಹೊಡೆಯುತ್ತೆ. ಆಗ ನಿಮಗೆ ಚೀಸ್ ತಿಂತಾ ಇದ್ರೂ ಒಂದು ಮ್ಯಾಕ್ಸಿಮಮ್ ಟೇಸ್ಟ್ ಚೀಸ್ದು ಮತ್ತು ವೆಜ್ಜಿಸಿಂದು ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಎಲ್ಲೆಲ್ಲಿ ಬೇಕೋ ಅಷ್ಟೇ ಹಾಕ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಹಾಗೆ ನೀವೇನಾದರೂ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೇ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಈಗ ಬೇಯಿಸಿಟ್ಟಂಥ ಕಾರ್ನ ಹಾಕೋತಾ ಇದ್ದೀನಿ. ಕಾರ್ನ ನಾನು ಉಪ್ಪು ಹಾಕ್ಬಿಟ್ಟು ಬಿಸಿನೀರಲ್ಲಿ ಬೇಯಿಸ್ಬಿಟ್ಟು ಇಟ್ಕೊಂಡಿರೋದ್ರಿಂದ ಅದನ್ನು ಹಾಕೋತಾ ಇದ್ದೀನಿ. ಕಾರ್ನ್ ಹಾಕಿದರೂ ಕೂಡ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಇದ್ದರೆ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಹಾಕ್ಕೊಂಡ್ಬಿಡಿ ಬೇಯಿಸ್ಬಿಟ್ಟು. ನೋಡ್ತಾ ಇರ್ಬೋದು, ಎಲ್ಲ ವೆಜ್ಜಿಸಿಂದನೇ ಮಾಡ್ತಾ ಇರೋದು, ಎಲ್ಲ ಹೆಲ್ದಿನೇ. ನಿಮಗೆ ಹಬ್ಬ ಅಂದರೆ ಚೀಸಿಂದ ಒಂದು ಸ್ವಲ್ಪ ಅಮೌಂಟ್ ಕಾಸ್ಟ್ಲಿ ಅನಿಸ್ಬೋದು ಅಷ್ಟೇ, ಬಿಟ್ಟರೆ ಇನ್ನು ಎಲ್ಲನೂ ವೆಜ್ಜೀಸು ಮತ್ತು ಬ್ರೆಡ್ಡು. ಈಗ ಚಿಲ್ಲಿ ಫ್ಲೇಕ್ಸ್ನ ಹಾಕೋತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ನ ಕೂಡ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋದು. ಕ್ಷಮಿಸಬೇಕು, ಸ್ವಲ್ಪ ಲೈಟ್ ಪ್ರಾಬ್ಲಮ್ ಇರೋದ್ರಿಂದ ಆ ರೀತಿ ಲೈಟ್ ಪ್ರಾಬ್ಲಮ್ ಆಗ್ತಾಯಿದೆ. ಆದರೆ ವಿಡಿಯೋ ಅಂತೂ ಕ್ವಾಲಿಟಿ ಇದೆ. ಚಿಲ್ಲಿ ಫ್ಲೇಕ್ಸ್ನ ಆದಷ್ಟು ನಿಮಗೆ ಹಾಕ್ಕೊಳ್ಳಿ. ಜಾಸ್ತಿನೇ ಹಾಕ್ಕೊಂಡ್ರೂ ಕೂಡ ಏನು ಅಡ್ಡಿ ಇಲ್ಲ. ಯಾಕಂದರೆ ಖಾರ ಚೆನ್ನಾಗಿ ಬಾಯಿಗೆ
ತುಂಬಾ ಚೆನ್ನಾಗಿ ರುಚಿ ಕೊಡುತ್ತೆ. ಅದಕ್ಕೋಸ್ಕರ ಚಿಲ್ಲಿ ಫ್ಲೇಕ್ಸ್ನ ಮಿಸ್ ಮಾಡದೆ ಹಾಕ್ಕೊಳ್ಳಿ. ನಾನು ಬರೀ ಇಲ್ಲಿ ಟೊಮೆಟೊ ಸಾಸ್ ಹಾಕಿದ್ದೀನಿ, ನೀವು ಚಿಲ್ಲಿ ಸಾಸ್ನ ಕೂಡ ಹಾಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇವಾಗ ಅದನ್ನು ಬೇಯಿಸ್ಕೊಳೋದಕ್ಕೋಸ್ಕರ ಒಂದು ಪ್ಯಾನ್ ಇಟ್ಬಿಟ್ಟಿದ್ದೀನಿ. ಪ್ಯಾನ್ ನೆನಪಿರಲಿ, ಇಟ್ಟಾಗ ಲೋ ಫ್ಲೇಮಲ್ಲೇ ಇಡಬೇಕು. ಬೇಗ ಬೇಯಲಿ ಅಂತ ನಾವು ಹೈ ಫ್ಲೇಮು ಲೋ ಫ್ಲೇಮಿಂದ ಸ್ವಿಚ್ ಮಾಡ್ತಾಯಿದ್ರೆ ಬ್ರೆಡ್ ಹೊತ್ತೋಗ್ಬಿಡುತ್ತೆ. ಈಗ ನಾನು ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳೋಕ್ಕೋಸ್ಕರ ತುಪ್ಪ ಹಾಕ್ಕೊತಿದ್ದೀನಿ. ನಿಮ್ಮ ಹತ್ರ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಳ್ಳಿ, ಇಲ್ಲ ಎಣ್ಣೆ ಇದ್ದರೆ ಎಣ್ಣೆ ಹಾಕ್ಕೊಳ್ಳಿ, ಏನು ಅಡ್ಡಿ ಇಲ್ಲ. ಒಟ್ಟಿನಲ್ಲಿ ಬೇಯಿಸ್ಕೊಳ್ಬೇಕಷ್ಟೆ. ತುಪ್ಪನೂ ಹೆಲ್ದಿನೇ. ಇವಾಗ ನಾನು ತುಪ್ಪ ಹಾಕ್ಬಿಟ್ಟು ಒಂದು 5 ನಿಮಿಷ ತುಪ್ಪನ ಲೋ ಫ್ಲೇಮಲ್ಲೇ ಸ್ವಲ್ಪ ಬಿಸಿ ಆಗಲಿ ಅಂತ ಇಡ್ತಾಯಿದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನೋಡಿ, ಇವಾಗ ಮಾಡಿಟ್ಟಂಥ ಬ್ರೆಡ್ ಪಿಜ್ಜಾನ ಅದ್ರ ಮೇಲೆ ಇಡ್ತಾಯಿದ್ದೀನಿ. ಇಟ್ಟ ಮೇಲೆ ಒಂದು 15 ನಿಮಿಷ ಲೆಡ್ನ ಕ್ಲೋಸ್ ಮಾಡಿಬಿಟ್ರೆ ಆಯಿತು. ನಿಮಗೆ ತರಕಾರಿದು ಕ್ರಿಸ್ಪಿನೆಸ್ ಅನ್ನೋದು ಸಿಗುತ್ತೆ, ಚೀಸ್ ಕೂಡ ಮೆಲ್ಟ್ ಆಗಿರುತ್ತೆ, ಒಳ್ಳೆ ರುಚಿನೂ ಸಿಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ನಾನು ರೆಡಿಯಾಗಿರೋವಂಥ ಬ್ರೆಡ್ ಪಿಜ್ಜಾನ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಸೇಮ್ ಪಿಜ್ಜಾ ತಿಂದೋ ಅಂಥ ಟೇಸ್ಟೇ ಹೊಡೆಯುತ್ತೆ. ಹಾಗೆ ಕೆಳಗಡೆ ಬ್ರೌನ್ ಟೆಕ್ಚರಾಗಿ ಬರುತ್ತೆ ಫ್ರೈ ಆದಮೇಲೆ, ತುಪ್ಪ ಹಾಕ್ಬಿಟ್ಟು ಫ್ರೈ ಆದಮೇಲೆ, ತುಂಬ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡ್ಮೇಲೆ. ಹಾಗೆ ಥ್ಯಾಂಕ್ ಯು.